ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇಷ್ಟು ದಿನ ನಾನು ವಿಡಿಯೋ ಹಾಕಿತ್ತಿಲ್ಲ, ಸ್ವಲ್ಪ ಟೈಮ್ ಬಿಕ್ಲಾನಾ ನೀನ್ ಈ ತರ ಅಂತ ಬಿಕ್ಲ್ತಾ ಇದ್ರೆ ನನಗೆ ಕೆಲಸ ಜಾಸ್ತಿ ಇತ್ತು. ಅದಕ್ಕೋಸ್ಕರ ನಾನು ಯಾವುದು ವಿಡಿಯೋ ಹಾಕಿತ್ತಿಲ್ಲ. ಇವತ್ತು ಏನಪ್ಪ ಅಂದರೆ ವಿಡಿಯೋ ನಮ್ಮ ವರುಣ್ ಬರೋದು ಗಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಅವ್ರ ಮನೆಯಲ್ಲೇ ಇರೋದು ನೋಡಿ, ಅವ್ರ ಮನೆ ಇದು ಅವ್ರ ಅಕ್ಕನ ರೂಮು, ಇದು ಟಿ ವಿ, ಇದು ಸೋಫಾ, ಅದು ದೇವ್ರ ಮನೆ, ಇದು ಕಿಚನ್ನು, ಅದು ಅವ್ರ ಡ್ಯಾಡಿ ರೂಮು. ಹೇಗಿದ್ದೀರಾ ಬ್ರೋ? ಚೆನ್ನಾಗಿದೆ ಬ್ರೋ, ನೀವು ಚೆನ್ನಾಗಿದ್ದೀರಾ? ಹೇಗೆ ಏನಪ್ಪಾ ಅಂದ್ರೆ ಇವ್ರ ಗಾಡಿ ಕೇಳಿದ್ದೆ ನಾನು 3 ವಾರದಿಂದ ಅಲ್ಲ ಬ್ರೋ? ಹೌದು 3 ವಾರದಿಂದ ಕೇಳಿದ್ದೆ. ಅವರು ಬನ್ನಿ ಬ್ರೋ, ನಿಮಗಿಲ್ದರ ಗಾಡಿನ ಬನ್ನಿ ಬ್ರೋ ಅಂತ ಹೇಳಿ ನನ್ನ ಇವತ್ತು ಟೈಮ್ ಇತ್ತು, ಇವತ್ತು ಫ್ರೀ ಇದ್ದೆ ಅಂತ ಬಂದು ಮಾಡ್ತಾ ಇದೀನಿ. ಹೇಗೆ ಆಯ್ತು ಬಿಡಿ ಅಂದ್ರೆ ಇವಾಗ ಆಗಲ್ಲ, ಇವತ್ತು ನೈಟ್ ಆಗಿತ್ತಲೆ 8:30, ನಾಳೆ ಬೆಳಗ್ಗೆ ಮಾಡ್ತೀನಿ. ಸರಿ ಬ್ರೋ, ಆಯ್ತು ಎಲ್ಲ ಬಾಯ್ ಫ್ರೆಂಡ್ಸ್, ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಬಾಯ್. ಸರಿ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್. ಒಂದು ಗಾಡಿ ರಿವ್ಯೂ ಮಾಡಬೇಕು. ಯಾರ್ದೇನಲ್ಲ, ನಮ್ಮ ವರುಣ್ ಬ್ರೋದು ಬ್ರದರ್ ಅಂತ ಕೊಯ್ಯೋದು. ಗಾಡಿ ತೋರಿಸ್ತೀನಿ ಬನ್ನಿ. ಅವರು ಇಲ್ಲಿ ಗೋಡನ್ ಹತ್ರ ಏನೋ ಕೆಲಸ ಐತಂತೆ. ಇಲ್ಲಿ ಅವ್ರ ಗೋಡನ್ನು, ಇದೇ ಅವ್ರ ಗೋಡನು. ಬಂದರು ನೋಡಿ, ಅಲ್ಲೇ ಆ ಸೈಡಿ ಬಂದರು. ಬನ್ನಿ ಬಾಯ್, ಬನ್ನಿ. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಹತ್ಸೇ ಬಿಟ್ರೆ ಕೊನೆಗೂ ಇದಕ್ಕೂ ಏನು ಡಿಫ್ರೆನ್ಸ್? ಬಟ್ ಇದು ಗೇರ್ ಇಲ್ಲ, ಇದು ಗೇರ್ ಇದೆ. ಇದು 125cc, ಇದು 125cc. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ನೋಡಿ ಬಿಂದಾಸ್. ಮತ್ತೆ ಇನ್ನೇನು, ಗಾಡಿಯಲ್ಲಿ ಮನೆ ಇದೆಯಾ? ನಡ್ರಿ ಹೋಗೋಣ ಬಾಯ್. ಈಗ ನನ್ನ ಗಾಡಿ ಇಲ್ಲೇ ನಿಲ್ಸೋದಾ ಫ್ರೆಂಡ್ಸ್? ಇದೆ ನಮ್ಮ ಊರನ್ನ ನೋಡಿದಾಗ ಗಾಡಿ ತೊಳೆದು ನೀಟಾಗಿ ಮಾಡ್ಬಿಟ್ಟವ್ರೆ. ಆ ಕಡೆ ಒಂದು ಗಾಡಿ ಇದೆ, ಇದು ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರ ಈ ಗಾಡಿನ. ಆ ಗಾಡಿ ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲ ಬಾಯ್? ಅದು ನೀವೆಲ್ಲ ಹಾಸನಲ್ಲೇ ಇಲ್ಲ ಆ ಗಾಡಿ. ಅದು ಒಂದು ಗಾಡಿ ಇಲ್ಲ. ಅದು ನೋಡಿ ಹೆಂಗಾಗ ಸರ್ ಲೈಟು ಎಲ್ಲ ಮಾಡಿಫೈ ಮಾಡಿಸ್ಬಿಟ್ಟವ್ರೆ. ಹೋಗೋಣ. ಓಯ್ ಸ್ಟಾರ್ಟ್ ಹಿಂಗಾಯ್ತು. ಏನು ಹಿಂಗೆ ನೆಗೆಯುತ್ತೆ ಗಾಡಿ. ಮಿಡಲ್ ಕ್ಲಾಸ್ ಬಾಯ್ಸ್ನ ಡ್ರೀಮ್ ಬೈಕ್ ಕಣ್ರಿ ಇದು. R15 V4 ನನ್ನ ಮೇಲೆ ಆಣೆ ಇಟ್ಟಳು. V3 ಬಂದು ಆವಾಗ ಮಡಗ್ತು. ಅದಾದಮೇಲೆ ಈ ಗಾಡಿ ತಗೊಂಡಿದ್ದು ಎಲ್ಲರೂ. ಈ ಗಾಡಿ ಹವಾನೇ ಬೇರೆ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಒಂದು ರೈಡ್ ತೆಗೆದು ಗಾಯ್ಸ್ ನೋಡಿ, ನಮ್ಮ R15 V4 ಗಾಡಿ ಇದು. ಈ ಓನರ್ ಬಂದು ನಮ್ಮ ವರುಣ್ ಬಾಯ್, ಅವರ ಗಾಡಿ ಇದು. ಇಲ್ಲಿ ಯಾರೋ ಬೈಕ್ ಕೇಳ್ಕೊಡ್ತವ್ರೆ, ಹುಷಾರಾಗಿ ಹೇಳ್ಕೊಡಿ. ತಕ್ಷಣ ಸ್ಕ್ರೀನ್ ಹಿಂಗೆ ಬರುತ್ತೆ ನೋಡಿ, ಓಕೆನಾ? ಇಲ್ಲಿ ನೋಡ್ಲು ತೋರಿಸುತ್ತೆ, ಮತ್ತು ಇದು RPM, ಎಷ್ಟು ರೇಂಜಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾಯಿದ್ದೀರ ಅಂತ ಟೈಮಿಂಗ್ಸ್ ತೋರಿಸುತ್ತೆ. ಇಲ್ಲಿ ನೋಡ್ಲು ಇದು ಹೆಡ್ಲೈಟು ಫ್ರಂಟ್ ಇದು ಮಾಡೋದು. ಸಿಸ್ಟಮ್ ಮಾತ್ರ ಬೆಂಕಿ ಐತೆ. ಎಲ್ಲ ಗಾಡೀಲಿ ಇಲ್ಲಿ ಕೊಡ್ತಾರೆ, ಎಲ್ಲ ಗಾಡೀಲಿ ಹಿಂಗೆ. ಈ ಗಾಡೀಲಿ ಪಾಸ್ ಹಿಂಗೆ ಮಾಡಿದ್ರೆ ಪಾರ್ಕಿಂಗ್ ಲೈಟ್ ಹಾಕಿರೋ ನೋಡಿ. ಪಾರ್ಕಿಂಗ್ ಲೈಟ್ ಹಾಕಿ ನಿಲ್ಲಿಸ್ಬೇಕು ಯಾವಾಗಲೂ. ನಮ್ಮ ಅಮಿತ್ ಬಾಯ್ ವಿಡಿಯೋ ಕಾಲ್ ಮಾಡ್ತಾರೆ ನನ್ನ ಗಾಡಿ ರಿವ್ಯೂ ಮಾಡೋಕ್ಕೆ ತೋರ್ಸೋಕ್ಕೇನೋ. ಹೋಯ್ತಾ ಇದ್ರೆ ಆಯ್ ಬಾಯ್, ಫ್ರೆಂಡ್ ಕ್ರಮ್ ಹಾಕಿ ಬಾಯ್. ಈಗ ಬಾಯ್ ಅಮಿತ್ ಬಾಯ್, ನಮಸ್ಕಾರ ಬಾಯ್. ನಮಸ್ಕಾರ, ಹೇಗೆ ಚೆನ್ನಾಗಿದ್ದೀರಾ? ಬಾಯ್, ನಮ್ಮ ಬಾಯ್ದು ವಿಡಿಯೋ ಮಾಡ್ತಾ ಇದ್ದೀನಿ, ಬೈಕಿಂದು ರಿವ್ಯೂ ಮಾಡ್ತಾ ಇದ್ದೀನಿ. ಇದರಲ್ಲಿ ಕಲರ್ಸ್ ಇದೆ, ಡಿಫ್ರೆಂಟ್ ಬೇರೆ ಕಲರು, ಬ್ಲೂ, ಬ್ಲ್ಯಾಕ್, ಆಮೇಲೆ ರೆಡ್. ಇದಕ್ಕೆ ABS ಬ್ರೇಕ್ ಇದೆ,
260 ಆಗುತ್ತೆ. ಇದು ಅರೌಂಡ್ ಪ್ರೈಸ್ ಬಂದು ಗಾಡಿ 1 ಲೀಟರ್ಗೆ 55 ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾರೆ. ಸಿಟಿಲೆಲ್ಲ ಟೌನಲ್ಲೆಲ್ಲ ಹೆಂಗೆ? ಟೌನಲ್ಲಿ ಎಲ್ಲ 45-40 ಕೊಟ್ಬಿಡ್ತಾರೆ. 40. ಹೊರಗಡೆ ಹೋದ್ರೆ ಒಂದು ಆದ್ರೆ ಒಂದು 50-55 ಕೊಡುತ್ತೆ. ಹೊರಗಡೆ ಹೋದ್ರೆ 55 ಪಕ್ಕ 55. ಹೊರಗಡೆಗಾದ್ರೆ 50, ಊರ್ ಮೇಲೆಲ್ಲ ದಾಟ್ದೆ ಅದ್ರ ಮೇಲೆಲ್ಲ ಹೊಡೆದ್ರೆ 40. ನಮ್ಮ ಬಾಯಿ ಹೇಳಿದ್ಮೇಲೆ ಪಕ್ಕನೇ ಇರುತ್ತದು. ಇದಕ್ಕೆ ಇಂಜಿನ್ ಬಂದು BS6 ಇಂಜಿನು. ಲಾಂಗ್ ಡ್ರೈವ್ ಹೋಗ್ತಿಲ್ಲ ಅಂದ್ಕೊಳ್ಳಿ, ಲಾಂಗ್ ಡ್ರೈವ್ ಹೋದಾಗ ಅಲ್ಲಿ ಒಂದು ಕೂಲರ್ ಕೊಟ್ಟಿರ್ತಾನೆ. ಇಲ್ಲಿ ಕೂಲರ್ ಇಂಜಿನ್ ಕೊಟ್ಟಿದ್ದಾನೆ, ಆಟೋಮೆಟಿಕ್ ಕೂಲರ್ ಇಂಜಿನು. ಸ್ಟಾರ್ಟ್ ಮಾಡ್ತೀನಿ ನೋಡಿ ಹೆಂಗೆ ಸೌಂಡ್ ಹೆಂಗೆ ಬರುತ್ತೆ ಅಂತ. ನೋಡಿ ಸೌಂಡು, ಸೈಲೆನ್ಸ್ ಸೌಂಡು ಜಾಸ್ತಿ ಬರಲಿ ಅಂತ ಸಣ್ಣ ಓಲ್ ಕೊಟ್ಟಿದ್ರು. ಅವರು ಅದನ್ನೇ ದೊಡ್ಡದಾಗ ಓಲ್ ಮಾಡಿಸಿದ, ಸ್ಟಾರ್ಟರ್ ಮಾಡಿಸಿ ಸೌಂಡ್ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬ್ಯಾಕು 2 ಡಿಸ್ಕೋ. ಇದು 2ಗೂ ABS ಕೊಟ್ಟಿದ್ದಾರೆ, 2ಗೂ. ಹಾಂ, ಇಲ್ಲಿ LED ಥರ ಹಿಂಗೆ ಮಿನ್ಕ ಅಂತ ಆ ಕಡೆ ಈ ಕಡೆ ಹೋಗುತ್ತೆ. 10,000 RPM ಕೊಟ್ಟಿರೋದು ಇದಕ್ಕೆ. ಸೌಂಡ್ ಮಾತ್ರ ಹೆವಿ ಐತೆ ಗಾಡಿ ಮಾತ್ರ. ಹೆಂಗೆ ಗೊತ್ತಾ, ಇದು ಒಂಥರ ಮಿಡಲ್ ಕ್ಲಾಸಲ್ಲಿ ಕ್ರೇಜ್ ತಂದಿದ್ದು ಗಾಡಿ. ಇದು ಮಿಡಲ್ ಕ್ಲಾಸರ ಕ್ರೇಜ್ ತಂದಿರೋ ಗಾಡಿ ಓಡಿಸೋದು ನೋಡ್ತಿಲ್ಲ, ನನ್ನನ್ನು ನೋಡ್ತಾವನ ಅವನು. ಇವನ್ನ ಏನೋ ಮಾಡ್ತಾರಲ್ಲ. ಪೆಟ್ರೋಲ್ ಟ್ಯಾಂಕು ಎಷ್ಟು ಅಂದರೆ 11 ಲೀಟರ್ ಗಾಡಿ ಸಪ್ರೇಟ್ ಹಾಕ್ಸಿರೋದು ಇವರು ಅಲ್ಲ ಬ್ರೋ? ಗ್ರಿಪ್ಪರ್ ಆ್ಯಂಡು ಏನು ಫ್ರಂಟ್ ಬ್ರೇಕೆ ನನಗೆ ತುಂಬ ಇಷ್ಟ ಆಗಿದೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ಹೆಂಗೆ ಅಂದರೆ ಹುಡುಗಿ ಕೈ ಕೊಟ್ಲಂತ ಸ್ಪೀಡಲ್ಲಿ ಹೋಗ್ತಾ ಇರ್ತೀರ, ಯಾವುದೋ ಒಂದು ಗುಂಡಿ ಹಾಕಿಸ್ಬಿಡ್ತೀರಾ, ಅವಾಗ ಏನಾಗುತ್ತೆ, ಹಿಂಗೆ ಶೇಕ್ ಆಗುತ್ತೆ ಗಾಡಿ. ಶೇಕ್ ಹಾಕಿದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಕಂಟ್ರೋಲಿಗೆ ಬರುತ್ತೆ. ಅದಕ್ಕೆ ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ ಇಟ್ಟಿರ್ತಾರೆ. ಅದೊಂದು. ಏನು ಅಂದರೆ ಇನ್ಕ್ಲೂಡ್ ಮಾಡಿರೋದು ಫ್ರಿಕ್ಸ್ ಶಿಟ್ಟರ್. ಅಂದರೆ ಈ ಗಾಡಿಗೆ ಕ್ಲಚ್ ಹಿಡಿದಲ್ಲೇ ಗೇರ್ ಹಾಕ್ಬೋದು. ಓಡಿಸ್ತಾರೆ ನೋಡಿ ಈಗ ಹಂಗೆ ಹೆಂಗೆ ಓಡಿಸ್ತಾರೆ ಅಂತ. ನನ್ನ ಗಾಡಿ ಅಯ್ಯೋ ಎಲ್ಲ ಕಲರ್ ಸಖತ್ತಾಗಿತ್ತು. ಬಟ್ ಅವ್ರ ಗಾಡಿ ಹೆವಿ ಲುಕ್ ಮಾತ್ರ ಸಖತ್ತಾಗೈತೆ. ನಮ್ಮ ಗಾಡಿಯಲ್ಲಿ ಅದು 125cc, ಇದು 125cc, ಇದು 155cc. ಬಟ್ ಎಲ್ಲ ಡಿಫ್ರೆಂಟ್. ಏನ್ಲಾ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಆಮೇಲೆ ನಿನ್ಗೆ ಐತೆ ಮಗನಿ. ಸರಿ ಬಾಯ್, ಮತ್ತೆ ಇನ್ನೇನು ಸಮಾಚಾರ? ಹಂಗಾರೆ ನಾವು ಓಡೋ ಟೈಮ್ ಆಯಿತು, ನಾವು ಓಡ್ತೀವಿ. ಇನ್ನೇನು ಮಳೆ ಬರೋಂಗೈತೆ. ಹಾಂ, ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್ ಓಡೋಣ ಬ್ರೋ. ನೀವು ಗಾಡಿ ಕೊಟ್ಟಿದ್ದೆ ನಮ್ಗೆ ರಿವ್ಯೂಗೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.